ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಅನ್ನದಾತ ಸುಖಿ ಭವ. ನಾನು ಇವಾಗ ಹಲಸಿನ ಹಣ್ಣಿನಲ್ಲಿ ತುಂಬಾ ಅದ್ಭುತವಾಗಿರುವಂಥ ರೆಸಿಪಿನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ತುಂಬಾ ಹಳೆ ರೆಸಿಪಿ. ನಾವು ನೆನಪಾದಾಗ ಮಾಡಿಕೊಂಡು ತಿಂತಾ ಇರ್ತೀವಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಈ ಹಲಸಿನ ಹಣ್ಣಿನಲ್ಲಿ ಯಾವ ಥರ ರೆಸಿಪಿ ಮಾಡ್ಬೋದು ಅಂತ ನೋಡೋಣ. ಇವಾಗ ನಾನು ಒಂದು 10ರಿಂದ 12 ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ಹಲಸಿನ ಹಣ್ಣು ಪೀಸನ್ನು ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿರುವಂಥ ಪ್ರತಿಯೊಂದು ಬೀಜನ ತೆಗಿತಾಯಿದ್ದೀನಿ. ಈ ಬೀಜನ ವೇಸ್ಟ್ ಮಾಡಬಾರ್ದು. ಈ ಬೀಜನ 1ರಲ್ಲಿ 2-3 ಭಾಗ ಮಾಡಿ ಬೇಳೆಯಲ್ಲಿ ಕುದಿಸಿ ಬೇಳೆ ಸಾರು ಮಾಡಿದರೆ ತುಂಬ ಚೆನ್ನಾಗುತ್ತೆ. ಇದು ವೇಸ್ಟ್ ಆಗಲ್ಲ. ಹಲಸಿನ ಹಣ್ಣಿನ ಬೀಜ ಇದು ತುಂಬ ಚೆನ್ನಾಗುತ್ತೆ ಬೇಳೆ ಸಾರಲ್ಲಿ ಕುದಿಸಿ ಮಾಡೋದ್ರಿಂದ. ಇವಾಗ ನೋಡಿ ಇದರಲ್ಲಿರುವಂಥ ಬೀಜನ ಅಷ್ಟನ್ನು ತೆಗಿತಾಯಿದ್ದೀನಿ. ಇವಾಗ ಹಲಸಿನ ಹಣ್ಣು ಕಾಯಿನೂ ವೇಸ್ಟ್ ಆಗಲ್ಲ. ತುಂಬ ಎಳೆದಿರುತ್ತಲ್ಲ, ಅದ್ರಾಗೂ ತುಂಬ ಚೆನ್ನಾಗಿ ಪಲ್ಯ ಮಾಡ್ಬೋದು. ಮತ್ತು ಬೀಜ ಒಳಗೂ ಮಾಡ್ಬೋದು. ಏನೂ ವೇಸ್ಟ್ ಆಗಲ್ಲ ಹಲಸಿನ ಹಣ್ಣಿನಲ್ಲಿ. ಇವಾಗ ನೋಡಿ ಅಷ್ಟು ನಾನು ಬೀಜ ತೊಗೊಂಡಿದ್ದೀನಿ. ಇವಾಗ ಇದನ್ನು ಪೇಸ್ಟ್ ಮಾಡಬೇಕು. ಅದಕ್ಕೆ ಜಾರಿಗೆ ಹಾಕ್ತಾಯಿದ್ದೀನಿ. ತುಂಬ ಹಣ್ಣಾಗಿರೋದನ್ನು ತಗೊಳ್ಳಿ. ಹಲಸಿನ ಹಣ್ಣು ಸ್ವೀಟ್ ಇರೋದನ್ನು ತಗೊಳ್ಳಿ. ಇವಾಗ ನೋಡಿ 1 ಬೌಲ್ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟನ್ನು ಹಾಕಬಾರ್ದು, ಗೋಧಿ ಹಿಟ್ಟನ್ನು ಮಾತ್ರ ಹಾಕಬೇಕು. ಇವಾಗ ಅದೇ ಬೌಲಿಂದ ನಾನು 1 ಬೌಲ್ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಪೌಡ್ರು ಇದು ರೆಡಿನೇ ಸಿಗುತ್ತೆ. ಬೇಕಂದರೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನೇ ಆ್ಯಡ್ ಮಾಡ್ಕೋಬೋದು. ನಾನು ಹಾಕ್ತಾಯಿಲ್ಲ. ಇದಕ್ಕೆ ನೀರು ಹಾಕೋದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬ ಬೇಗ ಸಣ್ಣ ಆಗುತ್ತೆ. ನೋಡಿ ಇದು ಕರೆಕ್ಟಾಗಿದೆ. ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು, ಅಂದರೆ ಗೋಧಿ ಹಿಟ್ಟು ಜಾಸ್ತಿ ಆಗಿದ್ರೆ ತುಂಬ ಗಟ್ಟಿಯಾಗುತ್ತೆ. ಇವಾಗ 10ರಿಂದ 12 ಪೀಸಸ್ಸಿಗೆ 1 ಬೌಲ್ ಅಷ್ಟೇ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ನಾನು. ಅದರಷ್ಟೇ ಬೆಲ್ಲನ ಹಾಕಬೇಕು. ತುಂಬ ಕಡಿಮೆ ಬೆಲ್ಲನೂ ಹಾಕಬಾರ್ದು. ಈ ಥರ ಉಂಡೆಯಾಗಿ ಮಾಡಿ ನೋಡ್ಕೋಬೇಕು, ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಇವಾಗ ಎಣ್ಣೆ ಕಾದಿದೆ. ಗ್ಯಾಸನ್ನು ಆಫ್ ಇಟ್ಕೊಂಡೇ ಮಾಡಬೇಕು. ಹೈ ಇಟ್ಕೊಂಡು ಮಾಡೋಕ್ಕೋದ್ರೆ ಬೇಗ ಸೀದೋಗುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಕೈಯಲ್ಲಿ ಈ ಥರ ಮಾಡ್ಕೊಳ್ಳಿ. ಇವಾಗ ನೋಡಿ ಜಾಮೂನ್ ಥರ ಬಿಡಿ ಆಗಿ ಹಾಕ್ಬೇಕು. ಇದನ್ನು ಹತ್ರ ಹಾಕಬಾರ್ದು. ಈ ಥರ ರೌಂಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದು ನಮ್ಮ ಅಮ್ಮ ಮಾಡ್ತಿದ್ರು. ತುಂಬ ಹಳೆ ರೆಸಿಪಿ. ಇವಾಗಾದರೂ ನಾವು ಸೀಸನಲ್ಲಿ ಮಾಡಿಕೊಂಡು ತಿಂತಾಯಿರ್ತೀವಿ. ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಅಲ್ಲಲ್ಲೇ ಬಿಡಿಸಿ ಹಾಕ್ತಾಯಿದ್ದೀನಿ. ಹತ್ರ ಹಾಕಬಾರ್ದು. ನೋಡಿದರೆ ಜಾಮೂನ್ ಥರನೇ ಕಾಣಿಸುತ್ತೆ ಇವು. ಇವಾಗ ಹೊಳಸಿ ಹಾಕ್ತಾಯಿದ್ದೀನಿ. ನೋಡಿ ನಾನು ಗ್ಯಾಸ್ ಆಫ್ ಬಿಟ್ಟರು ಎಷ್ಟು ಬೇಗ ಸೀದುತ್ತಾ ಇದೆ ಅಂತ. ಬೆಲ್ಲ ಹಾಕೋದ್ರಿಂದ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ, ಸೀದುತ್ತೆ. ಅದಕ್ಕೋಸ್ಕರ ಗ್ಯಾಸನ್ನು ಆಫ್ ಇಟ್ಕೊಂಡು ಮಾಡ್ಕೋಬೇಕು ಇದನ್ನು. ಇದು 2 ದಿನ ಇಟ್ಟರು ತುಂಬ ಚೆನ್ನಾಗಿರುತ್ತೆ. 2 ದಿನ ಇಟ್ಟರು. ಇವಾಗ ಹೊಳಸಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಬಿಡಿಸಿನೇ ಹಾಕಬೇಕು. ಹತ್ರ ಹಾಕಕ್ಕೆ ಹೋಗ್ಬಾರ್ದು. ಬಿಡಿಸಿ ಹಾಕೋದ್ರಿಂದ ಹಿಂಗೆ ರೌಂಡ್ ಶೇಪ್ ಬರುತ್ತೆ. ಹತ್ರ ಹಾಕೋದ್ರಿಂದ ಒಂದಕ್ಕೊಂದು ಜಾಯಿಂಟ್ ಆಗುತ್ತೆ. ಅದಕ್ಕೋಸ್ಕರ ಬಿಡಿಸಿ ಹಾಕಬೇಕು. ಇವಾಗ ನೋಡಿ ಈ ಥರ ಜಾಮೂನ್ ಥರನೇ ಕಾಣಿಸ್ತಾ ಇವೆ. ಇವಾಗ ಫ್ರೈ ಮಾಡಿದ್ದಾಗಿದೆ, ತೆಗಿತಾಯಿದ್ದೀನಿ. ನೋಡಿ ಟೇಸ್ಟಿಯಾಗಿರುವಂಥ ಹಲಸಿನ ಹಣ್ಣಿನ ಗಾರಿಗೆ ರೆಡಿಯಾಗಿದೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಮಾಡಿಕೊಂಡ್ರೆ ಪದೇ ಮಾಡ್ಕೊತಾ ಇರ್ತೀರ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಇದು. ನೋಡಿದರೆ ಜಾಮೂನ್ ಥರನೇ ಕಾಣಿಸ್ತಾ ಇವೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ ನಾನು ಇದೇ ಥರ ಬಾಳೆಹಣ್ಣಿನ ಗಾರಿಗೆನೂ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ ನೋಡಿ. ಟೇಸ್ಟಿಯಾಗಿರುವಂತಹ ಹಲಸಿನ ಹಣ್ಣಿನ ಗಾರಿಗೆ ರೆಡಿಯಾಗಿದೆ. ನೋಡಲು ಜಾಮೂನ್ ಥರ ಇದ್ದರೂ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈ ಥರ ಹಣ್ಣಿನಲ್ಲಿ ಮಾಡಿಕೊಂಡು ತಿನ್ನಿ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿರುವಂಥ ಹಲಸಿನ ಹಣ್ಣಿನ ಗಾರಿಗೆ ರೆಡಿಯಾಗಿದೆ.
ತುಂಬ ಬೇಗ ರೆಡಿ ಮಾಡ್ಕೋಬೋದು. ಇದಕ್ಕೆ ಗೋಧಿ ಹಿಟ್ಟನ್ನು ಮಾತ್ರ ಹಾಕಬೇಕು, ಇದರ ಬದಲು ಬೇರೆ ಹಿಟ್ಟು ಅಥವಾ ಮೈದಾ ಹಿಟ್ಟದು ಹಾಕಬಾರ್ದು, ಗೋಧಿ ಹಿಟ್ಟನ್ನು ಮಾತ್ರ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ಕಲರು ಡಿಮ್ ಇದ್ರೂ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.